ಆದ್ಮೇಲೆ ವಾಟ್ ನೆಕ್ಸ್ಟ್? ಹಾಗಾದ್ರೆ ಕಾನೂನಾತ್ಮಕವಾಗಿ ಸರ್ಕಾರ ಹೆಜ್ಜೆ ಇಡುತ್ತಾ ಅಥವಾ ಇಲ್ಲದಂತಹ ಗೊಂದಲವನ್ನ ಸರ್ಕಾರವೇ ಬಗೆಹರಿಸೋ ನಿಟ್ಟಿನಲ್ಲಿ ಏನಾದರೂ ಸ್ಟೆಪ್ ಇಡಬಹುದಾ? ನೋ, ದೇರ್ ಇಸ್ ನಥಿಂಗ್ ಫಾರ್ ಫ್ಯೂಚರ್. ಯಾಕಂದರೆ ನೀವು ಭಾಷಣವನ್ನು ಅಲ್ಲಿ ಬಂದು ಓದಿದ ನಂತರ ನೀವು ಕೋರ್ಟ್ಗಳಿಗೆ ಹೋಗೋಕ್ಕಾಗಲ್ಲ. ಈ ಒಂದು ವೇಳೆ ಅವರು ಬರದೇ ಇದ್ದರೆ ಸುಪ್ರೀಂ ಕೋರ್ಟ್ಗೆ ಹೋಗಲಿಕ್ಕೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರನ್ನು ಕೂಡ ರಾಜ್ಯ ಸರ್ಕಾರ ದಿಲ್ಲಿಗೆ ರವಾನಿಸಿತ್ತು. ಭಾಷಣವನ್ನು ಓದಿದ ನಂತರ ಈ ಭಾಷಣ ಸದನದಲ್ಲಿ ಮಂಡನೆ ಆಗುತ್ತೆ. ಈ ಇಡೀ ಪೂರ್ತಿ ಭಾಷಣ ಏನಿದೆ ಇದು ಸದನದಲ್ಲಿ ಮಂಡನೆ ಆಗುತ್ತೆ. ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲಿನ ಚರ್ಚೆಯಲ್ಲಿ ಕಾಂಗ್ರೆಸ್ BJPಯ ನಡುವಿನ ತಿಕ್ಕಾಟವನ್ನು ನಾವು ನೋಡಬಹುದು ಅನ್ನೋದು ಬಿಟ್ಟರೆ, ಬಟ್ ಒಂದು ಅನ್ಫಾರ್ಚುನೇಟ್ ಅನಿಸುತ್ತೆ ಸಂವಿಧಾನಾತ್ಮಕ ಪದಗಳಲ್ಲಿರ್ತಕ್ಕಂಥವ್ರಿಗೆ. ಅಂದರೆ ಈಗ ನಾಳೆ ಇದು ಪ್ರೆಸಿಡೆನ್ಸ್ ಆಗತ್ತೆ. ಯಾವುದೇ ಸರ್ಕಾರ ಬಂದರೂ ಕೇಂದ್ರ ಸರ್ಕಾರ ತಮ್ಮದಿರಲೇ ಇಲ್ಲ ಅಂದರೆ ಒಂದೇ ಪ್ಯಾರಾದಿಂದಲೇ ಕೇಂದ್ರ ಸರ್ಕಾರಕ್ಕೆ ಬೈಲಿಕ್ಕೆ ಶುರು ಮಾಡೋದು. ಆಗ ರಾಜ್ಯಪಾಲರ ಭಾಷಣದ ಪರಿಪಾಠ ಅದೊಂದು ರೀತಿಯ ಕಲ್ಚರ್ ಏನು ಬೆಳೆದು ಬಂದಿದೆ ಅದು ಪೂರ್ತಿಯಾಗಿ ಹೋಗುತ್ತೆ. ಹೀಗಾಗಿ ನಿಧಾನವಾಗಿ ಇದೇನಾಗ್ತಿದೆ ಅಂದರೆ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ಗಳಲ್ಲಿರ್ತಕ್ಕಂಥವರು ಕೂಡ ಪೊಲಿಟಿಕಲ್ ಪಾರ್ಟಿ ರೀತಿ ಯೋಚನೆ ಮಾಡಬೇಕು ಅನ್ನುವ ಸ್ಥಿತಿ ಈ ರೀತಿಯ ಭಾಷಣ ತಯಾರಿಕೆಯಿಂದ ಬರುತ್ತೆ ಅನಿಸುತ್ತೆ. ನನಗನ್ಸುತ್ತೆ ಶ್ವೇತಾ, ಎರಡನೇ ಪಾಯಿಂಟಿಂದಲೇ ಈ ಅಂಶ ಬೇಕಾಗಿರಲಿಲ್ಲ. ಯಾಕಂದರೆ ವಿ ರಾಮ್ಜಿ ಏನಿದೆ ಅದು ನಿಶ್ಚಿತವಾಗಿ ರಾಜ್ಯ ಸರ್ಕಾರ ಚರ್ಚೆ ಮಾಡಲಿ, ರಾಜ್ಯ ಸರ್ಕಾರ ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕರಿಸಲಿ, ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡಲಿ, ಅದು ರಾಜ್ಯ ಸರ್ಕಾರದ ಒಂದು ವಿವೇಚನೆಯ ಅಧಿಕಾರ. ಆದರೆ ರಾಜ್ಯಪಾಲರ ಭಾಷಣವನ್ನು ತಯಾರು ಮಾಡುವಾಗ ಎರಡನೇ ಅಂಶದಿಂದಲೇ ನಾವು ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷದ ಹಾದಿ ತುಳಿತೀವಿ ಅಂತಕ್ಕಂಥದ್ದನ್ನು ಬರೆದು ಅದನ್ನು ರಾಜ್ಯಪಾಲರು ಓದಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಿ ರಾಜ್ಯಪಾಲರು ಓದದೇ ಇದ್ದಾಗ ಅದನ್ನು ವಿರೋಧ ಮಾಡ್ತಕ್ಕಂಥದ್ದು ಇಟ್ ಈಸ್ ಸಮಥಿಂಗ್ ಟು ಡೂ ವಿತ್ ಇಂಟರ್ನಲ್ ಪಾಲಿಟಿಕ್ಸ್ ಆಫ್ ದ ಕಾಂಗ್ರೆಸ್ ಅಂತ ನನಗೆ ಈ ಭಾಷಣವನ್ನು ನೋಡಿದಾಗ ಅನಿಸುತ್ತೆ. ಯಾಕಂದರೆ ಒಂದು ರಾಜ್ಯ ಮತ್ತು ಕೇಂದ್ರದ ಸಂವಿಧಾನಾತ್ಮಕ ತಿಕ್ಕಾಟ ಚರ್ಚೆ ಆಗಬೇಕು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಡಾವೋಸ್ನಲ್ಲಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಬಣ ಏನು ಮುಖ್ಯಮಂತ್ರಿಯ ಹುದ್ದೆಯ ಒಂದು ಪ್ರಸ್ತಾವನೆಯನ್ನು ಇಡ್ತಾ ಇದೆ ಅದು ಬ್ಯಾಕ್ ಸೀಟ್ನಲ್ಲಿ ಹೋಗಬೇಕು ಅಂತಕ್ಕಂಥದ್ದು ಕೂಡ ನಿಶ್ಚಿತವಾಗಿ ಇನ್ನೊಂದು ಬಣದಲ್ಲಿ ಇತ್ತ ಅಂತಕ್ಕಂಥ ಪ್ರಶ್ನೆ ಭಾಷಣದ ಪ್ರತಿ ಸಿಕ್ಕ ಮೇಲೆ ನಿಶ್ಚಿತವಾಗಿ ಅನಿಸ್ತದೆ. ಓಕೆ ಪ್ರಶಾಂತ್, ರಾಜ್ಯಪಾಲರ ನಡೆ ಬಗ್ಗೆ ಮಾತಾಡೋದಾದ್ರೆ ಅಂದ್ರೆ ರಾಜ್ಯಪಾಲರ ನಡೆಯನ್ನ ಕಾಂಗ್ರೆಸ್ ಖಂಡಿಸ್ತಾ ಇದೆ, ಬಿಜೆಪಿ ಸಮರ್ಥಿಸ್ಕೊಳ್ತಾ ಇದೆ ನಿಜ. ಆದ್ರೆ ರಾಜ್ಯಪಾಲರು ಆಯ್ಕೆ ಮಾಡ್ಕೊಂಡಂತ ಈ ದಾರಿ ಇದೆಯಲ್ಲ, ಸದನಕ್ಕೆ ಬಂದ್ರು, ಸ್ವಾಗತ ಕೋರಿದ್ರು, 2 ಸಾಲಿನಲ್ಲಿ ತಮ್ಮ ಭಾಷಣ ಮುಗಿಸಿ ಹೋದ್ರು. ರಾಷ್ಟ್ರಪತಿಗಳೇ ಅಂಕಿತ ಹಾಕದಂತಹ ಈ ಯೋಜನೆ ಬಗ್ಗೆ ರಾಜ್ಯಪಾಲರು ಕರ್ನಾಟಕದ ವಿಧಾನಸಭೆಯಲ್ಲಿ ನಿಂತ್ಕೊಂಡು ಅದರ ಬಗ್ಗೆ ವಿರುದ್ಧವಾಗಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ನೋಡಿ, ಈಗ ರಾಜ್ಯಪಾಲರು ಹಿಂದೆ ಕೂಡ ಅನೇಕ ಬಾರಿ ರಾಜ್ಯ ಮತ್ತು ಕೇಂದ್ರದ ತಿಕ್ಕಾಟಗಳ ಸಂದರ್ಭದಲ್ಲಿ ಕೇಂದ್ರ ಮಾಡಿದ ಸರಿ ಇಲ್ಲ ಅಂತಕ್ಕಂಥದ್ದನ್ನು ರಾಜ್ಯಪಾಲರ ತಮ್ಮ ಭಾಷಣದಲ್ಲಿ ಅನೇಕ ಬಾರಿ ಹೇಳಿದ್ದಾರೆ. ಅವರು ಅಪಾಯಿಂಟೆಡ್ ಬೈ ರಾಷ್ಟ್ರಪತಿ ಇದ್ದರೂ ಕೂಡ. ಬಟ್ ಈ ಜಗಳ ತಾರಕಕ್ಕೇರಿದಾಗ ಯು ಕಾಂಟ್ ಎಕ್ಸ್ಪೆಕ್ಟ್ ಗವರ್ನರ್ ಟು ರೀಡ್ ವಾಟ್ ಎವರ್ ಯು ಹ್ಯಾವ್ ರಿಟನ್. ರಾಜ್ಯಪಾಲರು ಕೂಡ ಅಲ್ಲಿಂದ ಅಪಾಯಿಂಟ್ ಆಗಿ ಬಂದಿರ್ತಾರೆ, ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಕೆಲಸ ಮಾಡಿರ್ತಾರೆ. ಕೇಂದ್ರ ಸರ್ಕಾರ ರಾಜ್ಯಪಾಲರು ಈ ರೀತಿ ಬಂದು ಈ ಭಾಷಣವನ್ನು ಓದಿದರೆ ಅದು ರಾಜ್ಯಪಾಲರಿಗೂ ಮುಜುಗರ. ನನಗನ್ಸುತ್ತೆ ನಮ್ಮ ಈ ಪೊಲಿಟಿಕಲ್ ಪಾರ್ಟಿಗಳು ಒಂದನ್ನು ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಮತ್ತು BJPಯ ತಿಕ್ಕಾಟದಲ್ಲಿ ಸಂವಿಧಾನಾತ್ಮಕ ಹುದ್ದೆಗಳಲ್ಲಿರ್ತಕ್ಕಂಥವ್ರನ್ನು ನಾವು ಬಳಸ್ಕೊಳ್ಬೇಕಾ, ದುರ್ಬಳಕೆ ಮಾಡ್ಕೊಳ್ಬೇಕಾ ಅಂತಕ್ಕಂಥದ್ರ ಬಗ್ಗೆ ಕೇಂದ್ರದಲ್ಲಿ ಅಧಿಕಾರ ನಡೆಸೋರು ಯೋಚನೆ ಮಾಡಬೇಕು. ನಾವು ಬಳಕೆ ಮಾಡಬೇಕಾ ಅಂತಕ್ಕಂಥದ್ರ ಬಗ್ಗೆ ರಾಜ್ಯಗಳಲ್ಲಿ ಬೇರೆ ಪಕ್ಷದವ್ರು ಯಾರು ಅಧಿಕಾರ ನಡೆಸ್ತಾ ಇದ್ದಾರೆ ಇವತ್ತು ಪಕ್ಷಗಳು ವಿಪಕ್ಷಗಳು ಬದಲಾವಣೆ ಆಗ್ಬೋದು. ನಾಳೆ ಇವ್ರು ಕೇಂದ್ರದಲ್ಲಿ ಬರ್ಬೋದು, ಇವ್ರು ರಾಜ್ಯದಲ್ಲಿ ಬರ್ಬೋದು. ಆದರೆ ಈ ಪರಿಪಾಠ ಏನಿದೆ ಅಲ್ವಾ, ನೀವು ಕೇಂದ್ರದ ವಿರುದ್ಧದ ಮಾತುಗಳೇನಿವೆ ದಟ್ ಈಸ್ ನಾಟ್, ನೀವು ಇಡೀ ವರ್ಷ ಬರೀ ಅದಷ್ಟೇ ನಡೆದಿಲ್ಲ. ರಾಜ್ಯ ಸರ್ಕಾರ ಏನೇನು ಮಾಡಿದೆ, ಈಗ ಗ್ಯಾರಂಟಿಯಿಂದ ಶುರು ಆಗತ್ತಿದು. ಎಷ್ಟೇ ಪಾಯಿಂಟು 6ನೇ ಪುಟದಲ್ಲಿ 12ನೇ ಪಾಯಿಂಟ್ ಶುರು ಆಗುತ್ತೆ. ಗ್ಯಾರಂಟಿಗಳ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಆಧರಿಸಿ ಗ್ಯಾರಂಟಿಗಳನ್ನು ಯಾಕೆ ಶುರು ಮಾಡಿದ್ವಿ ಅದನ್ನು ಮೊದಲಿಟ್ಟು ಅಂತಿಮವಾಗಿ ವಿ ರಾಮ್ಜಿಯ ವಿಷಯವನ್ನು ಇಟ್ಟಿದ್ರೆ ರಾಜ್ಯಪಾಲರು ಪೂರ್ತಿ ಭಾಷಣ ಕೇಳುವ ಅವಕಾಶ ನಮಗೂ ಸಿಗ್ತಿತ್ತೇನೋ. ಭಾಷಣ ಇಸ್ ನಾಟ್ ಇಂಪಾರ್ಟೆಂಟ್. ಪರಿಪಾಠಗಳನ್ನು ನಿಮ್ಮ ಪೊಲಿಟಿಕಲ್ ಪೋಸ್ಚರಿಂಗ್ ಫೈಟಲ್ಲಿ ನಾವು ಬ್ಯಾಕ್ ಸೀಟಲ್ಲಿ ಹಾಕ್ತಿದ್ದೀವ ಅಂತಕ್ಕಂಥ ಪ್ರಶ್ನೆ. ನೋಡಿ, ಇದು ಯಾವುದೂ ಪ್ರಜಾಪ್ರಭುತ್ವಕ್ಕೆ ವಿರುದ್ಧದ್ದಲ್ಲ. ವಿವೇಚನೆಯ ಅಧಿಕಾರ ರಾಜ್ಯ ಸರ್ಕಾರಕ್ಕೂ ಇದೆ, ರಾಜ್ಯಪಾಲರಿಗೂ ಇದೆ, ಕೇಂದ್ರ ಸರ್ಕಾರಕ್ಕೂ ಇದೆ. ಅಂತಿಮವಾಗಿ ಕೆಲ ಪರಿಪಾಠಗಳನ್ನು ನಾವೇನು ಬಿಡ್ತಾ ಸಾಕ್ತಾ ಇದ್ದೀವಿ ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಸೆಷನ್ಸ್ಗಳನ್ನು ಒಯ್ಯುತ್ತೆ, ಡೆಮೋಕ್ರಸಿಯನ್ನು ಒಯ್ಯುತ್ತೆ ಅಂತಕ್ಕಂಥದ್ದು ಸ್ವಲ್ಪ ಕಳವಳಕಾರಿಯಾದ ಅಂಶ ಅನ್ಸುತ್ತೆ ಶ್ವೇತಾ. ಎಸ್, ಥ್ಯಾಂಕ್ ಯು ಪ್ರಶಾಂತ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.